ವಿಜಯನಗರ ಜಿಲ್ಲೆಯಲ್ಲಿ ಕತ್ತೆಗೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಜಿಲ್ಲೆಯಲ್ಲಿ ಕತ್ತೆಗಳ ಖರೀದಿ ಭರಾಟೆ ಜೋರಾಗಿದೆ. ಲಕ್ಷ ಲಕ್ಷ ಹಣ ಕೊಟ್ಟು ಕತ್ತೆಯನ್ನ ಖರೀದಿ ಮಾಡ್ತಾ ಇದ್ದಾರೆ ಜನ. ವಿಜಯನಗರ ಜಿಲ್ಲೆಯಲ್ಲಿ ಕತ್ತೆಗಳಿಗೆ ಭಾರಿ ಡಿಮ್ಯಾಂಡ್ ಶುರುವಾಗಿದೆ. ಲಕ್ಷ ಲಕ್ಷ ಕೊಟ್ಟು ಕತ್ತೆಯನ್ನ ಖರೀದಿ ಮಾಡ್ತಾ ಇದ್ದಾರೆ. 3 ಲಕ್ಷಕ್ಕೆ 3 ದೊಡ್ಡ ಹಾಗೆ 3 ಕತ್ತೆ ಮರಿಯನ್ನ ಕೊಡುತ್ತೆ ಕಂಪನಿ. ಕತ್ತೆ ಹಾಲಿನ ಮಾರಾಟದಿಂದ ಭಾರಿ ಆದಾಯ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕತ್ತೆಗಳ ಖರೀದಿಗೆ ಮುಂದಾಗ್ತಾ ಇರುವಂತಹ ಜಿಲ್ಲೆಯ ರೈತರು ರಾಜಸ್ಥಾನ ಮತ್ತು ಹೊರ ರಾಜ್ಯಗಳಿಂದ ಕತ್ತೆಗಳನ್ನ ತರ್ತಾ ಇದ್ದಾರೆ. ಕತ್ತೆಗಳಿಗೂ ಒಂದು ಕಾಲ ಬಂತು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಾನೆ ಹೇಳಬಹುದಾಗುತ್ತೆ. ಕತ್ತೆಗಳ ಹಾಲಿಗೆ ಹೆಚ್ಚು ಡಿಮ್ಯಾಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಕತ್ತೆಗಳನ್ನ ಮಾರಾಟ ಮಾಡಲಾಗ್ತಾ ಇರುವಂಥದ್ದು. ಅಂದ್ರೆ ಆಲ್ಮೋಸ್ಟ್ ಒಂದು ಕತ್ತೆಗೆ 1 ಲಕ್ಷ ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಾ ಇದೆ. 3 ಲಕ್ಷ ಕೊಟ್ಟರೆ 3 ದೊಡ್ಡ ಮತ್ತು 3 ಕತ್ತೆ ಮರಿಗಳನ್ನು ಅಂದರೆ ಹಾಲು ಕೊಡುವಂತಹ ಕತ್ತೆಯನ್ನು ಕೊಡ್ತಾ ಇದೆ ಕಂಪನಿ. ಇನ್ನು ಕತ್ತೆ ಹಾಲಿನ ಮಾರಾಟದಿಂದ ಭಾರಿ ಆದಾಯ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೈತರು ಕೂಡ ಈ ಕತ್ತೆಗಳ ಮೊರೆ ಹೋಗ್ತಾ ಇದ್ದಾರೆ. ಕತ್ತೆ ಹಾಲನ್ನು ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಆಲ್ಮೋಸ್ಟ್ ಒಂದು ಕತ್ತೆಗೆ 1 ಲಕ್ಷ ರೂಪಾಯಿವರೆಗೂ ಕೂಡ ಮಾರಾಟವಾಗ್ತಾ ಇರುವಂಥದ್ದು. ಹಾಲು ಕೊಡುವಂತಹ ಕತ್ತೆಗೆ, ಹಾಲು ಕೊಡ್ತಾ ಇರುವಂತಹ ಕತ್ತೆಗೆ 1 ಲಕ್ಷ ರೂಪಾಯಿವರೆಗೂ ಬೇಡಿಕೆ ಇದೆ. ಇನ್ನು ಕತ್ತೆಗಳ ಖರೀದಿಗೆ ಜಿಲ್ಲೆಯ ರೈತರು ಮುಂದಾಗ್ತಾ ಇದ್ದಾರೆ. ರಾಜಸ್ಥಾನ ಮತ್ತು ಹೊರ ರಾಜ್ಯಗಳಿಂದ ಕತ್ತೆಗಳನ್ನ ತರ್ತಾ ಇದ್ದಾರೆ. ಜೆನ್ನಿ ಮಿಲ್ಕ್ ಅಂದ್ರೆ ಏನಂದ್ರೆ ಕತ್ತೆ ಹಾಲು ಸರ್. ಜೆನ್ನಿ ಅಂದ್ರೆ ಒಂದು ಹೆಣ್ಣು ಕತ್ತೆಗೆ ನಾವು ರೈತರಿಗೆ ಕೊಡ್ತೀವಿ ಸರ್. ನಮ್ಮ ಹತ್ರ ಬಂದ್ಬಿಟ್ಟು 1 ಯೂನಿಟ್ ತಗೋಬೇಕಾಗುತ್ತೆ. 1 ಯೂನಿಟ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 3 ಲಕ್ಷ ಆಗುತ್ತೆ ಸರ್. 3 ಲಕ್ಷದಾಗ ನಾವು ನಿಮಗೆ ಕೊಡೋದೇನಂದ್ರೆ 3 ದೊಡ್ಡ ಕತ್ತೆ, 3 ಸಣ್ಣ ಕತ್ತೆ, ಕಂಪನಿ ಕಡೆಯಿಂದ ಫ್ರಿಜ್ ಕೊಡ್ತೀವಿ, ಲೋಕಲ್ ಮೆಡಿಕಲ್ ರೆಫರೆನ್ಸ್ ಕೊಡ್ತೀವಿ, ಕಂಪನಿ ಬಾಟಲ್ಸ್ ಕೊಡ್ತೀವಿ. ಓಕೆ, ನಾವು ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀವಿ. ಸೊ ನಮ್ದು ಇದು ಪ್ರೊಸೀಜರ್ ಬಂದ್ಬಿಟ್ಟು ಆಫೀಸ್ ಓಪನ್ ಆಗಿ 6 ಮಂತ್ಸ್ ಆಯ್ತು ಸರ್. 6 ಮಂತ್ಸ್ನಿಂದ ನಾವು ಇದು ಕಂಪನಿ ರನ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ಒಂದು 200 ಯೂನಿಟ್ಸ್ ಕೊಟ್ಟಿರ್ತೀವಿ ಸರ್ ಅಪ್ರಾಕ್ಸಿಮೇಟ್ಲಿ. ನಾವು ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಕೊಟ್ಟಿದ್ದೀವಿ. ಬ್ಯಾಂಗ್ಳೂರು, ಮೈಸೂರು, ತುಮಕೂರು, ಧಾರವಾಡ, ಹುಬ್ಳಿ, ರಾಯಚೂರು. ಇವಂದು ನಮ್ಮ ಹೆಡ್ ಆಫೀಸ್ ಬಂದ್ಬಿಟ್ಟು ಅನಂತಪುರನಲ್ಲೇ ಇದೆ. ಅನಂತಪುರ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಅನಂತಪುರನಲ್ಲಿ ಆಲ್ರೆಡಿ 2 ಯೂನಿಟ್ಸ್ ಆಗಿದೆ ಸರ್. ನಮ್ಮ ರೈತರಿಗೆ ಬಂದ್ಬಿಟ್ಟು ನಾವು ಗ್ಯಾರಂಟಿ ಕೊಡೋದು ನಮ್ಮ ಕಂಪನಿ ಕಡೆಯಿಂದ ಅಗ್ರಿಮೆಂಟ್ ಮಾಡಿಸ್ತೀವಿ. ಅದಕ್ಕೆ ಕೋರ್ಟ್ ಥ್ರೂ ನೋಟ್ರಿ ಆಗಿರ್ತೈತಿ. ಆ ನೋಟ್ರಿ ಆ ಅಗ್ರಿಮೆಂಟ್ನ ನಾವು ಕೊಡ್ತಾ ಇದೀವಿ ಸರ್ ಆಸ್ ಅ ಗ್ಯಾರಂಟಿ. ಆ್ಯಂಡ್